ಚಿನ್ನದ ಬೆಲೆ ಹೆಚ್ಚಾಗ್ತಿದ್ದಂತೆ ಹೆಚ್ಚಾಯಿತು ಕಳ್ಳರ ಹಾವಳಿ. ಚಿನ್ನಾಭರಣವನ್ನೇ ಟಾರ್ಗೆಟ್ ಮಾಡಿದ ಖದೀಮರ ಗ್ಯಾಂಗ್. ಮನೆಯಲ್ಲಿದ್ದ 200 ಗ್ರಾಂ ಗೋಲ್ಡ್, 1 ಲಕ್ಷ ನಗದು ಕಳ್ಳತನ ಆಗ್ಬಿಟ್ಟಿದೆ. ಹುಣಸೂರು ತಾಲೂಕಿನ ಮೂಕನಹಳ್ಳಿಯ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಗ್ರಾಮದ ಸ್ವಾಮಿಗೌಡ ಎಂಬುವರ ಮನೆಗೆ ನುಗ್ಗಿದ ಖದೀಮರು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆಭರಣ, ನಗದು ಕದ್ದು ಪರಾರಿಯಾಗಿದ್ದಾರೆ. ಹುಣಸೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಚಿನ್ನದ ರೇಟು ಜಾಸ್ತಿ ಆಗ್ತಾ ಇದೆಯಲ್ಲ, ಕೆಲವರಿಗೆ ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಕೆಲವರು ಜೀವನ ಕಷ್ಟ ಇದೆ. ಹಾಗಾಗಿ ಮೇಯ್ನಾಗಿ ಟಾರ್ಗೆಟ್ ಮಾಡ್ತಾ ಇರೋದೇ ಇವ್ರು ಚಿನ್ನನ. ಈಗ ಎಲ್ಲಿ ಬೇಕಾದರೂ ನೋಡಿ, ಹಗಲಲ್ಲೇ ಮನೆಯೊಳಗೆ ನುಗ್ಗಿ ಕಳ್ತನ ಮಾಡ್ತಿದ್ದಾರೆ, ಯಾರು ಇಲ್ದಿದ್ದಾಗ ಮನೆಗೆ ನುಗ್ಗಿ ಕಳ್ತನ ಮಾಡ್ತಾ ಇದ್ದಾರೆ. 200 ಗ್ರಾಮ್ ಏನೋ ಗೋಲ್ಡ್ ಇತ್ತಂತೆ, 1 ಲಕ್ಷ ನಗದು ಇತ್ತಂತೆ, ಎಲ್ಲ ದೋಚ್ಕೊಂಡು ಪರಾರಿ ಆಗಿದ್ದಾರೆ. ಬಹಳ ಹುಷಾರಾಗಿರಿ. ಇನ್ನು ಸ್ವಲ್ಪ ದಿನ ಹೋಯ್ತು ಅಂತಂದರೆ ಹಗಲೇ ಮನೇಲಿ ಎಲ್ಲ ಕುತ್ಕೊಂಡಿದ್ದಾಗಲೇ ಬಂದು ದರೋಡೆ ಮಾಡಿಬಿಡ್ತಾರೆ. ಆಲ್ರೆಡಿ ಈಗ ಪ್ರಕರಣಗಳು ಕೆಲವು ಭಾಗದಲ್ಲಿ ನಡೆದಿದೆ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಎಷ್ಟು ಬಂಗಾರ ಇದೆ, ಬಂಗಾರ ಇದೆಯೋ ಇಲ್ವೋ ಎಲ್ಲ ನಿಮಗೆ ಗೊತ್ತಿರುತ್ತೆ. ನೀವೇನಾದರೂ ಬಾಗಿಲು ಹಾಕಿಕೊಳ್ದೇನೆ ಅಥವಾ ಕೇರ್ಲೆಸ್ ಮಾಡಿದ್ರೋ, ಕೀನ ಮನೆ ಹತ್ರನೇ ಕಿಟಕಿ ಹತ್ರ ಇಟ್ಟಿದ್ದೀನಿ, ಶೂ ಒಳಗೆ ಇಟ್ಟಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ, ಪಾಟ್ ಒಳಗೆ ಇಟ್ಟಿದ್ದೀನಿ, ಹೊರಗಡೆಯಿಂದನೇ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ, ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನು ಮಾಡಬೇಡಿ. ಕಳ್ಳರು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಈಕೆ ಇನ್ನು ಬಂದರು ನಮ್ಮ ಮನೆಗೆ ಹೋಗಿದ್ರು ದುಡ್ಡು ಮಡಿಗಿರೋದೇನೋ ಗೊತ್ತೈತಿ ಅವ್ರಿಗೆ. ಸಿಸಿಟಿವಿ ಈಕೆ ಇನ್ನು ಬಂದರು ನಮ್ಮ ಮನೆಗೆ ಹೋಗಿದ್ರು ನೋಡ್ತಾ ಇದ್ದೀರಾ, ಕಳ್ತನ ಆಗಿರುವಂತದ್ದು. ಮನೆಯಲ್ಲಿ ಯಾರಾದ್ರೂ ಇದ್ದಾರಾ ಇಲ್ವಾ ಎಲ್ಲವನ್ನ ಹೊಂಚಾಕ್ತಾ ಇರ್ತಾರೆ. ನಿಮ್ಮ ಬಳಿನೇ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ. ಆದ್ರೆ ನಿಮ್ ಗಮನಕ್ಕೆ ಬರೋದೇ ಇಲ್ಲ. ಸ್ವಲ್ಪ ಮನೆ ಬಿಟ್ಟು ಆಚೆ ಈಚೆ ಹೋದ್ರಿ ಅಂತ ಅಂದ್ರೆ ಮನೆ ಒಳಗೆ ನುಗ್ಗಿ ಕಳ್ತನ ಮಾಡ್ತಾರೆ. ಇನ್ನೊಂದು, ನೀವು ಮನೆ ಒಳಗೆ ಇದ್ದಾಗ್ಲೇನೆ ಗೊತ್ತಾಗದಂತೆ ಮನೆ ಒಳಗೆ ನುಗ್ಗಿ ಕಳ್ತನ ಮಾಡ್ತಾ ಇರುವಂತ ಘಟನೆಗಳು ಕೂಡ ನಡೆದಿದೆ. ಮನೆಯೊಳಗಿರೋರ್ನ ಹೆದರಿಸಿ ಬೆದರಿಸಿ ಕಳ್ತನ ಮಾಡ್ತಾ ಇರುವಂತ ಘಟನೆಗಳು ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಯಾಕೆ ಕಳ್ತನದ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಚಿನ್ನದ ರೇಟ್ ಗಗನಕ್ಕೆ ಏರ್ಬಿಟ್ಟಿದೆ. ಕೊಂಡ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ, ಕಿತ್ಕೊಂಡು ತಿನ್ನೋ ಪ್ರಯತ್ನಕ್ಕೆ ಈಗ ಮುಂದಾಗ್ತಾ ಇರೋದು. ಹಾಗಾಗಿ ಬಹಳ ಎಚ್ಚರಿಕೆಯಲ್ಲಿ ಇರಿ. ನಿಮ್ಮ ಚಿನ್ನಾಭರಣಗಳಿಗೇನಿದೆ ಅದನ್ನ ಸೇಫ್ಟಿ ಸೈಡಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಕೆ ಇನ್ನು ಬಂದರು